but we want pro level developer in the AI era. Hi guys, welcome to the day 4 of cracking Python interview series like a pro. ಬನ್ನಿ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಂತ. ಲ್ಯಾಂಬ್ಡಾ ಮತ್ತು ರೆಗ್ಯುಲರ್ ಫಂಕ್ಷನ್. ಇಂಟ್ರೆಸ್ಟಿಂಗ್. ನಾನು ಆನ್ಸರ್ ಹೇಳಿದ್ದೀನಿ ಗುರು ಅಂತ ಹೇಳಿರ್ಬೋದು ನಿಮ್ಮ ಮನಸ್ಸಲ್ಲಿ. ಬಟ್ ಆ ಲ್ಯಾಂಬ್ಡಾ ಫಂಕ್ಷನ್ ಅನಾನಿಮಸ್ ಫಂಕ್ಷನ್ ಅಂತ ಎಲ್ಲವೂ ಗೊತ್ತು. ಈ ಡಿಫ್ರೆನ್ಸ್ ಎಲ್ಲರಿಗೂ ಗೊತ್ತು. ಡೆಫ್ ಯೂಸ್ ಮಾಡ್ತೀವಿ, ಲ್ಯಾಂಬ್ಡಾ ಯೂಸ್ ಮಾಡ್ತೀವಿ ಅಂತ ಅಷ್ಟೇ ಹೇಳಿದ್ರೆ ನೀವು ಉದ್ಧಾರ ಆಗೋಕ್ಕಾಗಲ್ಲ. ನೀವು ಹೇಳಬೇಕಾಗಿರೋದು ಇಂಟರ್ಮೀಡಿಯೇಟ್ ಆನ್ಸರ್ ಹೆಂಗಿರುತ್ತೆ, ಅಟ್ಲೀಸ್ಟ್ ಇಲ್ಲಿ ತನಕ ರೀಚ್ ಮಾಡಬೇಕು. ಇದು ಫಂಕ್ಷನಲ್ ಪ್ರೋಗ್ರಾಮಿಂಗ್ ಹೆಂಗೆ ಯೂಸ್ ಮಾಡ್ತಾರೆ, ಸಾರ್ಟ್ ಬೈ ಗ್ರೇಡ್ ಇದ್ದರೆ, ಫಿಲ್ಟರ್ ಡೇಟಾ, ಈ ಥರ ಸ್ಮಾಲ್ ಮಲ್ಟಿಪಲ್ ಕಂಡೀಷನ್ಸ್ ಆ ಥರ ಇದ್ದಾಗ ಲ್ಯಾಂಬ್ಡಾ ಯೂಸ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಿದೆ. ಪರ್ಫಾರ್ಮೆನ್ಸ್ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಬಗ್ಗೆ ಮಾತಾಡಬೇಕು. ಲ್ಯಾಂಬ್ಡಾ ಏನು ಫಾಸ್ಟ್ ಅಲ್ಲ ಗುರು, ನೀವು ಹೇಳ್ಬೇಕಾಗಿರೋದು ಮೇನ್ ಅದೇ. ಲ್ಯಾಂಬ್ಡಾ ಸ್ವಲ್ಪ 5 to 10% ಸ್ಲೋವರ್ ಡ್ಯೂ ಟು ದ ಓವರ್ ಹೆಡ್ ಆಫ್ ಕ್ರಿಯೇಟಿಂಗ್ ಅನಾನಿಮಸ್ ಫಂಕ್ಷನ್ ಆಬ್ಜೆಕ್ಟ್ಸ್. ಅದಕ್ಕೋಸ್ಕರನೇ ಕಾಂಪ್ಲೆಕ್ಸ್ ಮೆಥಡಾಲಜಿಗೆ ನೀವು ಲ್ಯಾಂಬ್ಡಾ ಫಂಕ್ಷನ್ ಯೂಸ್ ಮಾಡೋದಕ್ಕಾಗಲ್ಲ. ಆ್ಯಸ್ ಎ ಪ್ರೋ ಲೆವೆಲ್ ಡೆವಲಪರ್ ನೀವೇನು ಆನ್ಸರ್ ಹೇಳಬೇಕು, ರೀಡಬಿಲಿಟಿ ಮತ್ತು ಮೇಂಟೈನಬಿಲಿಟಿ, ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು. ಲ್ಯಾಂಬ್ಡಾ ಅಂತ ಬಂದಾಗ ಮಾತ್ರ ಈ ಅಪ್ರೋಚಿಗೆ ಹೋಗ್ಬೇಕು ನೀವು. ರೀಡಬಿಲಿಟಿನೂ ಮ್ಯಾಟ್ರ್ ಆಗುತ್ತೆ ಕೋಡಲ್ಲಿ. ನೀವು ಬರೆದಿರೋ ಕೋಡು ಇನ್ನೊಬ್ಬ ಡೆವಲಪರಿಗೆ ಅರ್ಥ ಆಗಬೇಕು. ಸುಮ್ಮನೆ ಬರೆಯೋದಕ್ಕಾಗಲ್ಲ. ಅದೇ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದು. ಯಾವಾಗ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬಾರ್ದು ಅಂತ ನಾವು ಇಲ್ಲಿ ಹಾಕಿದ್ದೀನಿ. ಇದರಲ್ಲಿ ನೋಡಿ, ಗುಡ್ ಬಿಹೇವಿಯರ್ ಯಾವಾಗ ಸ್ಮಾಲ್ ಫಂಕ್ಷನ್ ಇದ್ದಾಗ, ಬಟ್ ನೋಡಿ ಬ್ಯಾಡ್ ಟು ಯೂಸ್ ಲ್ಯಾಂಬ್ಡಾ ಕಾಂಪ್ಲೆಕ್ಸ್ ಲಾಜಿಕಲ್ಲಿ. ಯಾವ ಕಾಂಪ್ಲೆಕ್ಸ್ ಲಾಜಿಕ್? ಇದು ಕಾಂಪ್ಲೆಕ್ಸ್ ಲಾಜಿಕ್ ಅಂತ ಹೇಳ್ಬೋದು. ಇಂಟರ್ವ್ಯೂರ್ ಕೇಳ್ತಾನೆ ಕಾಂಪ್ಲೆಕ್ಸ್ ಲಾಜಿಕಲ್ಲಿ ಲ್ಯಾಂಬ್ಡಾ ಯೂಸ್ ಮಾಡೋಂಗಿಲ್ಲ ಅಂತ, ನೀವೇನು ಹೇಳ್ತೀರಿ, ಯಾವ್ದು ಕಾಂಪ್ಲೆಕ್ಸ್ ಅಪ್ಪ ಅಂತ ಕೇಳ್ತಾಗ ನೀವು ಇದೊಂದು ಸಣ್ಣ ಪುಟ್ಟ ಎಕ್ಸಾಂಪಲ್ ಕೊಟ್ಟಾಗ ಓಕೆ ಈ ನೋಸ್ ಇಟ್ ವಾಟ್ ಹಿ ಈಸ್ ಟಾಕಿಂಗ್ ಅಂತ ಗೊತ್ತಾಗುತ್ತೆ. ಈಗ ನೋಡಿ ಬ್ಯಾಡ್ ಅಂದರೆ ಯಾವಾಗ ನೋಡಿ, ಹಾರ್ಡ್ ಟು ರೀಡ್. ಇದು ಓದೋಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ ಇದು ನಾರ್ಮಲ್ ಡೆವಲಪರಿಗೆ. ಇದನ್ನು ಸ್ಪ್ಲಿಟ್ ಮಾಡಿ ಚೆಕ್ ಮಾಡಿ ನೋಡಬೇಕು ಇವನು, ಆಯ್ತಾನ. ಹಾಗಾಗಿ ರೀಡಬಿಲಿಟಿ ಮ್ಯಾಟ್ರ್ ಆಗುತ್ತೆ. ಇದ್ರ ಬಗ್ಗೆ ಮಾತಾಡಬೇಕು. ಯಾವಾಗ ಲ್ಯಾಂಬ್ಡಾ ಫಂಕ್ಷನ್ ಯೂಸ್ ಮಾಡಬೇಕು, ಯಾವಾಗ ರೆಗ್ಯುಲರ್ ಫಂಕ್ಷನ್ ಯೂಸ್ ಮಾಡಬೇಕು ಅನ್ನೋದು ಹೇಳಿ. ಪ್ರೋ ಟಿಪ್ ಇದೆ, ರೆಫರೆನ್ಸ್ ಲಿಂಕ್ ಇದೆ, ಆಮೇಲೆ ಪ್ರಾಕ್ಟೀಸ್ ಕೋಡ್ ಇದೆ. ನೀವು ಹೋಗಿ ಬಯೋದಲ್ಲಿ ಚೆಕ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಮಾಡಿ ಲಿಂಕ್ ಅಂತ, ನಾನು ನಿಮಗೆ ಡೈರೆಕ್ಟ್ DM ಮಾಡ್ತೀನಿ. ಇದೇ ಥರ ಫಾಲೋ ಮಾಡಿ ಎವ್ರಿ ಡೇ ಒಂದೊಂದು ಕ್ವಶನ್ನು ಕ್ರ್ಯಾಕ್ ಮಾಡೋಣ, ಪ್ರೋ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ನಿಮ್ಮ ನೆಕ್ಸ್ಟ್ ಇಂಟರ್ವ್ಯೂಗೆ ಸಖತ್ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ಈ ಥರ ಕ್ವಶನ್ಸ್ ಕೇಳಿದಾಗ ಎಲ್ಲರೂ ಮೆಜಾರಿಟಿ ಇಂಟರ್ಮೀಡಿಯೇಟ್ ಲೆವೆಲ್ ಆನ್ಸರ್ ಹೇಳ್ತಾರೆ. ಬಟ್ ವಿ ವಾಂಟ್ ಪ್ರೋ ಲೆವೆಲ್ ಡೆವಲಪರ್ ಇನ್ ದ AI era. See you in the next video.